ಮಹಾರಾಜನ ಶಕ್ತಿ ಅವತರಿಸಿ ಹುಟ್ಟಿದ ನನ್ನಪ್ಪ ಅಂದು ನೀನೆಂತ ಕೆಟ್ಟ ಗಳಿಗೆಯಲ್ಲಿ ನನ್ನನ್ನು ಕೈ ಬಿಟ್ಟು ಕೊಲೆಗಾರುತೆಯನ್ನಾದಯ್ಯ. ತಂದೆ ತಾಯಿ ಇಲ್ಲದ ನಾನು ತಂದೆಯ ಪೋಷಣೆಯಲ್ಲಿ ಬೆಳೆದು ನಿಂತೆ. ಆದರೆ ನನ್ನ ತಂದೆಯು ನನ್ನಿಂದ ದೂರವಾಗಿ ಬಿಟ್ಟು ಇದ್ದ ಆಸ್ತಿಯೆಲ್ಲ ಆ ಪಾಪಿ ರುದ್ರೇಗೌಡನ ಪಾಲಾಗಿ ಹೋಯಿತು. ಈ ನಿನ್ನ ಮಗಳನ್ನು ಕನಸಿನಲ್ಲಿ ಬಂದಾದ್ರು ಮನಸಾರೆ ಕಾಪಾಡು ತಂದೆ, ಮನಸಾರೆ ಕಾಪಾಡು. ಬರಗತ್ತಿ ಬಿರುದಿ ನೀಜೊಳಲು ಸಿಡಿದೆನು ನಮುಸಿರು ನಡೆದ ಬಿಡಲಿ ಸತ್ತು ಹೋದ ನಿನ್ನ ಹೆತ್ತಪ್ಪ ಕನಸಿನಲ್ಲಿ ಬಂದು ಕಾಪಾಡಲು ಅದು ಸಾಧ್ಯವೇ ಯಮುನಾ? ಯಾರವರು? ಭಯಪಡಬೇಡ. ಅಯ್ಯೋ, ನಾನು ಬೇರೆ ಯಾರು ಅಲ್ಲ, ರುದ್ರೇಗೌಡನ ಮಿಲ್ ಮ್ಯಾನೇಜರ್ ನಾಗರಾಜ್. ಹೌದು, ಇಲ್ಲಿ ತನಕ ಏಕೆ ಬಂದಿತ್ತು ನಿಮ್ಮ ಆಗಮನ? ಅಗತ್ಯವಿದ್ದಲ್ಲಿ ಆಗಮಿಸಬೇಕಾಗುತ್ತದೆ ಯಮುನಾ. ಚಿತ್ರಲೇಖದಂತೆ ವಿಚಿತ್ರವಾಗಿ ಕಾರ್ಗತ್ತಲೆಯಲ್ಲಿ ಬಿದ್ದು ಸಾಯುತ್ತಿರುವ ನಿನ್ನ ಈ ಭಂಡದ ಬದುಕನ್ನು ಹಣ್ಣಿನಿಂದ ನಿರ್ಮಿಸಬೇಕೆಂದು ಬಂದೆ. ಹಣದಾಸಿಗಾಗಿ ಮಾನ ಕಳೆದುಕೊಂಡು ಶ್ರೀಮಂತರ ಸೊತ್ತಾಗಿ ಬಿದ್ದು ಸಾಯುವ ಹೇಡಿಯನ್ನಲ್ಲ ಈ ಯಮುನಾ. ಮಿಸ್ಟರ್ ನಾಗರಾಜ್, ಬ್ರಹ್ಮ ಸೃಷ್ಟಿಸಿದ ಆಕಾಶ ಭೂಮಿಗಳಂತರವಿದ್ದರು ಲವಲವಿಕೆಯಿಂದ ಜೀವನ ನೂಕುತ್ತೇನೆ ವಿನಃ ನಿಮ್ಮಂತ ಕುತಂತ್ರದ ಯಂತ್ರಕ್ಕೆ ಮಾತ್ರ ಸಿಗಲಾರೆ. ಯಮುನಾ! ಸೃಷ್ಟಿ ನಿಯಮದ ಸಂಕಲ್ಪಕ್ಕೊಳಗಾಗಿ ನಿನ್ನ ಭವಿಷ್ಯವನ್ನೇ ಬರಡಾಗಿಸಿಕೊಂಡ ಬ್ರಹ್ಮಾಂಡದ ಬುರುಡೆಯನ್ನೇ ನಡೆಸಿಕೊಂಡಿರುವ ಈ ಚಲವ ನಾಗರಾಜನ ಸಖಿಯಾಗಿ ತೆಪ್ಪೆಯಲ್ಲಿ ಬಿದ್ದಿರುವ ನಿನ್ನ ಸಂಸಾರವನ್ನು ಒಬ್ಬರಿಗೆ ಮೇಲೆ ತಂದುಕೋ. ನೀನೀಗ ನನ್ನ ಸತಿ ಸ್ಥಾನ ತಿರಸ್ಕರಿಸಿ ಛಲವನ್ನೇ ಮುಂದುವರೆಸಿ ಬೇರೆ ಗಂಡಸನ್ನು ಮದುವೆ ಆಗಿದ್ದೇ ಆದರೆ ಅಂದೇ ನನ್ನ ಕೈಯಲ್ಲಿ ನೀನು ರಂಡೆ ಆಗುವುದು ಖಂಡಿತ. ಬಂಡಗೆಟ್ಟ ಗಂಡಸೆ, ಮನಸ್ಸಿಲ್ಲದ ಹೆಣ್ಣನ್ನು ಒತ್ತಾಯಿಸಿ ಮದುವೆ ಆಗ್ತೀನಂತ ಹೇಳುವ ನೀನ್ಯಾವ ಹೇಳಿ ಗಂಡಸು? ಯಮುನಾ, ಪುಣ್ಯ ಪ್ರಚಂಡನಾಗಿ ಗಂಡುಗಳಿಗೆ ಪರಶುರಾಮನ ಶಕ್ತಿ ಮೀರಿಸುವ ಈ ಗಂಡುಗಲಿ ನಾಗರಾಜನಿಗೆ ಹೇಳಿ ಗಂಡಸೆಂದು ಉತ್ತರಿಸುವ ಹೆಣ್ಣೆ ಕಂಡ ಹೆಣ್ಣುಗಳ ಶೀಲವನ್ನುಂಟು ಮಾಡಿರುವನು ಈ ಬಂಡ ನಾಗರಾಜ. ಈಗ ಚಂಡ ಸಂಪಿಗೆ ಅಂತಿರುವ ಈ ನಿನ್ನ ಶೀಲಕ್ಕೆ ಕೈ ಹಾಕಿ ಬಂದೆ ನಿನ್ನ ಚಂದುಟಿಗೆ ಕಂಬನವನ್ನಿಟ್ಟು ಹಂಬಲ ತೀರಿಸದೆ ಬಿಡಲಾರೆ. ದೂರ ಸರಿದು ನಿಂತು ಮಾತನಾಡೋ ನರ ಪಶುವೆ. ಕಂಡ ಹೆಣ್ಣಿನ ಶೀಲವಂತೆ ಇವಳೆಂದು ಬಂಡ ಗೆಟ್ಟವಳೆಂದು ತಿಳಿದುಕೊಂಡಿರುವೆಯೋ? ಚಂಡಿ ಚಾಮುಂಡಿ ಅವತಾರವನ್ನು ಧರಿಸಿ ಈ ನಿನ್ನ ಚಂಡನ್ನು ಕಡಿದು ಹಾಕುವೆ. ಎಚ್ಚರ ಎಚ್ಚರ! ನನಗೆ ಎಚ್ಚರ ಹೇಳುವ ಹುಚ್ಚು ಚಂದ್ರವಿನ ಮಗಳೇ, ಚಂಡಿ ಅವತಾರ ತಾಳಿದ ಆ ಬಂಡ ಹೆಣ್ಣಿನ ಗಂಡನಾದನು ಆ ಶಿವಶಂಕರನು. ಆ ಚಂಡಿಯ ಗಂಡನಾದ ಶಿವಶಂಕರನ ಕೊರಳಿಗೆ ಮೊತ್ತಿಗೆ ಹಾಕಿ ಮೆತ್ತಿಕೊಂಡಿರುವನು ಈ ನಾಗರಾಜ. ಇಡೀ ಬ್ರಹ್ಮಾಂಡವನ್ನೇ ತನ್ನ ಹೆಡೆಯಲ್ಲಿ ಹೊತ್ತು ನಿಂತು ನಿಮ್ಮಂತ ನರಕದ ನಾಯಿ ಜಾತಿ ಹೆಣ್ಣಿಗೆ ಸ್ಥಾನ ಕೊಟ್ಟವನು ಈ ನಾಗರಾಜ. ನೀನು ನಿನ್ನ ಆಲಿಂಗನವನ್ನು
ಈ ರಾಜ್ಕುಮಾರನ ಆಲಂಗಿಸಿಕೊಂಡಿದ್ದೆ ಆದರೆ ಗಂಡನ ಕೈ ಹಿಡಿದ ಗರತಿಯಾಗಿ ಬಾಳುವೆ ಈ ಪ್ರಪಂಚದಲ್ಲಿ. ಪ್ರಪಂಚದ ಪರಮಾತ್ಮನ ಅರಿತು ಬೆರೆತ ಹೆಣ್ಣಿಗೆ ನಿನ್ನಂತವನ ತತ್ವ ಪ್ರದೇಶ ನನಗೆ ಬೇಕಾಗಿಲ್ಲ ನಾಗರಾಜ್. ಹೆಣ್ಣು ತಾ ಬಯಸಿದ ಗಂಡನ ಕೈ ಹಿಡಿದು ಜಗದ ಕಣ್ಣಾಗುತ್ತಾಳೆ ವಿನಃ ನಿಮ್ಮಂತ ಕಾಮುಕರ ಸೆಳೆತಕ್ಕೆ ಸಿಕ್ಕು ಮಣ್ಣಾಗುವುದಿಲ್ಲ. ಏಯ್! ಹೆಚ್ಚಿಗೆ ಬಾಯ್ ಬಿಚ್ಚದೆ ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಯಮನ. ನೀ ಉಟ್ಟ ಬಟ್ಟೆಯನ್ನು ಬೆಚ್ಚಿ ಬಿಸಾಕಿ ಯಾರು ಮುಟ್ಟದ ನಿನ್ನ ಸುಂದರವಾದ ಮಡಿಕೆಯನ್ನು ಚೂರಾಗಿಸಲಿಕ್ಕೆ ಬಂದಿರುವೆ. ಏಯ್! ಅದು ನಿನ್ನಂತವನಿಗೆ ಎಂದಿಗೂ ಸಾಧ್ಯವಿಲ್ಲ ಅಂತ ತಿಳಿದುಕೋ. ಸಾಧ್ಯವಿರದಿದ್ದರೆ ಗದ್ದುಗೆ ಏರಿ ಗುದ್ದಿ ಸೀಳುವೆ ಈ ನಿನ್ನ ಸೌಂದರ್ಯದ ಶರೀರವನ್ನು ಯಮುನಾ. ಕಾಲ ಯಮರಾಯನನ್ನೇ ಬೆನ್ನಿಗೆ ಕಟ್ಟಿಕೊಂಡ್ರು ನನ್ನೊಂದಿಗೆ ವಾದಿಸುವುದು ತರವಲ್ಲ. ಸುಮ್ಮನೆ ನಿನ್ನ ಮೈ ಒಪ್ಪಿಸಿ ಒಪ್ಪಿಕೊಳ್ಳ. ಸರಿ, ಕೈಯಾರೆ ಬಿಡು. ಮನ್ಮತ, ಮೊದಲು ನೀನು ಸ್ವಲ್ಪ ಲೋಕಜ್ಞಾನದ ಅರಿವು ಮಾಡಿಕೊ, ಆಮೇಲೆ ಮಂದಿರಕ್ಕೆ ಒತ್ತು ಒಯ್ಯುವಂತೆ. ಹೆಣ್ಣು ಏನೆಂದು ಯೋಚಿಸಿದೆ ನೀನು ನನ್ನನ್ನು ಮುಟ್ಟಲು ಬಂದಿದ್ದೆ ನಿಜವಾದ್ರೆ ಹರಕು ಮೆಟ್ಟಿನಿಂದ ಒಡೆಯಬೇಕಾಗುತ್ತದೆ. ಎಚ್ಚರವಾಗಿರು. ಈ ಜುಟ್ಟಿಗರಾಯ ರಾಜನನ್ನು ಮೆಟ್ಟಲಿ ಭೇಟ ಹಾಕುವ ಎಂದಾಗ ನಿನ್ನನ್ನು ದ್ರೌಪದಿ ಅಂತ ವಸ್ತ್ರಾಪಹರಣ ಮಾಡಿ ಕುಸ್ತಿಯ ಕಣದಲ್ಲಿ ಚಡ್ಡಿ ಹಾಕಿ ಸೊಟ್ಟು ಬಾರಿಸಿಯೇ ತೀರುವೆ. ಏ ಹೆಣ್ಣನ್ನು ಕಾಣದ ಶ್ವಾನವೇ, ನಾಯಿಯಂತೆ ಕೂಗಾಡಿ ಈಗೇಕೆ ನಿನ್ನ ಗಂಟಲನ್ನು ಹರಿದುಕೊಳ್ಳುವೆ? ದ್ರೌಪದಿಯ ವಸ್ತ್ರಪ್ರಾಣ ಮಾಡಿದ ಆ ದುಶ್ಯಾಸನ ಸತ್ತನೆಂದು ನಿನಗೆ ನೆನಪಿಲ್ಲವೇ? ಸೀತೆಯನ್ನು ಹೊತ್ತೊಯ್ದ ಆ ರಾವಣ ಸತ್ತನೆಂದು ನಿನಗೆ ನೆನಪಿಲ್ಲವೇ? ಅದರಂತೆ ನೀನೇನಾದ್ರೂ ನನ್ನ ವಸ್ತ್ರಪ್ರಾಣ ಮಾಡಲು ಬಂದಿದ್ದೆ ನಿಜವಾದ್ರೆ ನೀನೇನಾಗುವೆ ಅಂತ ತಿಳಿದುಕೋ. ಕೊಟ್ಟು ವೇದಾಂತ ಹೇಳುವ ಬೇತರಂಗವೇ, ಆ ರಾವಣ ದುಶಾಸನರಂತೆ ನಪುಂಸಕನಲ್ಲ ಈ ನಾಗರಾಜ. ಸೇಡಿಗೆ ಕಡಿವಾಣ ಹಾಕಿದ್ದನ್ನು ಗಡಗಾಲಿನಿಂದ ಒತ್ತು ಹಾಕಿ ರಂಡದ ನಿನ್ನ ಬಂಡತನವನ್ನು ಅಳಿಸುವುದೇ ನನ್ನ ಬಲವಾದ ಛಲ. ನಾಗರಾಜ್, ತಂಗಿ ಅಂತ ತಿಳಿದುಕೊಂಡು ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು. ಕಾಮದಿಂದ ಕೊಬ್ಬಿ ನಿಂತಿರುವ ಈ ನಾಗರಾಜನಿಗೆ ನೀನ್ಯಾವ ತಂಗಿ? ಅಯ್ಯೋ, ಯಾರಾದ್ರೂ ಕಾಪಾಡಿ ಕಾಪಾಡಿ. ಹಸಿದ ಹೆಬ್ಬಲಿಯ ಕೈಯಲ್ಲಿ ಕೈ ಹೆಸರನ್ನು ಕಾಪಾಡಲಿಕ್ಕೆ ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಹಂಬಲಿಸಿ ಬಂದಿರುವ ಈ ನಾಗೇಂದ್ರನ ಕೈ ಸೆರೆಯಾಗಬೇಕಾದ ನೀನು ಈ ಕಾಡಿನಲ್ಲಿರುವ ಕಲ್ಲು ಬಂಡೆಗಳನ್ನು ಒದರಿ ಕೂಗಿಕೋ. ಮುಗಿಯಿತು ನಿನ್ನ ಶೀಲದ ಸೊಬಗು. ಇಲ್ಲೇ ಹೊಲ್ಕ ಸೂರ್ಯ ಮಗನಾಗ ಮೊದಲು ಕೈ ಬಿಡು ಬಡ ಹುಡುಗಿ ಸೇಗನ್ನು. ನನ್ನ ಈ ಸೇಡಿನ ಓಟದಲ್ಲಿ ಅಡ್ಡಯಿಸಿ ಬರುವ ನೀನ್ಯಾವಾರಲೇ? ಕಾಮದಿಂದ ಕೊಬ್ಬಿ ನಿಂತು ಹೆಣ್ಣಿನ ಆಸೆಗಾಗಿ ಬಡ ಹೆಣ್ಣು ಮಕ್ಕಳ ಮಾನ ಪ್ರಾಣ ಕಳೆಯುತ್ತಿರುವ ನಿಮ್ಮಂತ ಬಂದ ಶ್ರೀಮಂತರ ಚಂಡ ಕರೆಯಲು ಬಂದ ಯಮಧರ್ಮ. ಯಮಧರ್ಮ ಬಡ ಹೆಣ್ಣಿನ ಮಾನ ಕಾಪಾಡಲು ಬಂದಿರುವ ಬಿಡೋಡಿ ನನ್ನ ಮಗನೇ. ಗೌಡನ ಬಲಗೈಯಾಗಿರುವ ಇವತ್ತು ನಾಗರಾಜನ ಕೆಳಕಲಿಕ್ಕೆ ನಿನಗೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ಗೌಡ 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 ಏ ಗೌಡನ ಯಂತ್ರದಿಂದ ಬದುಕತ್ತಿರುವ ಹಂದೆ ನನ್ನ ಮಗನೇ. ಇನ್ನೊಂದು ಅಕ್ಷರ ನಮ್ಮಪ್ಪನ ಬಗ್ಗೆ ಮಾತನಾಡಿದರೆ ನಾಗ ಹೊತ್ತು ನೋಡಿದೆ ನಿನಕ
ಎತ್ತನ್ನು ಕೊಯ್ದು ನನ್ನ ಹೊಲದೊಳಗಿನ ಬದಿನಾಗ ಉಗಿದು ಬಿಟ್ಟೆ ಮಗನು. ಎಚ್ಚರದಿಂದ ಮಾತಾಡು. ಎಚ್ಚರ! ನನಗೆ ಎಚ್ಚರ ಹೇಳುವೆಯ ಶಕ್ತಿ ಹೃದಯಲ್ಲಿ ರತ್ನದ ಹರಳನಿಟ್ಟು ಹೊನ್ನಿನ ಮನೆಯನ್ನೇ ಕಣ್ಣಲ್ಲಿ ಕಣ್ಣಿಟ್ಟು ಕಾಯುವ ವಿಷಯ ನಾಗೇಶನಿಗೆ ಎಚ್ಚರವೆಂದು ಮಾತನಾಡುವೆಯಾ? ಏಳುಗಾಲದ ಕಡಿವಾಣ ಹಾಕಿಸಿಕೊಳ್ಳಬೇಡ. ಸುಮ್ಮನೆ ಇವುಗಳನ್ನು ಬಿಟ್ಟು ಹೊರಡು ಇಲ್ಲಿಂದ. ಹೊರಟು ಹೋಗ. ನಾಗ ಮೊಸಳಿಯಾದವರ ಎಲ್ಲಿ ಸಿಲುಕಿದ ಈ ಹಸಳಿಯನ್ನು ನೀವು ಒಪ್ಪಿಸಿ ಹೋಗಲಿಕ್ಕೆ ರೇ, ನಾನೇನು ನಪಂಸಕನಲ್ಲ. ಅಣ್ಣ ಹತ್ತಿರ ಕೈ ತುತ್ತನ ತೆಂದು ಓ ನಿನ್ನ ಕರಿನಾಗರ ಜೊತೆ ಚಡ್ಡಿ ಹಾಕಿ ದೊಡ್ಡ ಬಾರಿಸಲು ಬಂದಿರವಿವನು ಗಂಡವನೇ. ಕಂದ ಕಂಡ ಹೆಣ್ಣಿಗೆ ಮಿಂಡನಾಗುವನೆಂದು ಹೊರಟ ನಿಮ್ಮಂತ ಕಾಮುಕರ ಚಂಡು ಕರೆಯಲು ಶಕ್ತಿ ಮೇರೆ ಒಟ್ಟಿರವಿವನು ಪ್ರಚಂಡವನೇ. ಆಗ ನಿನಗೆ ಒಳ್ಳೆ ಮಾತಿನಿಂದ ಹೇಳ್ತಿದ್ದೇನೆ, ಇವಳನ್ನು ಬಿಟ್ಟು ಹೊರಟು ಹೋಗು. ನಿನ್ನಂತವರ ಪೊಳ್ಳು ಬೆದರಿಕೆ ಕೇಳಿದ್ರಿ ಇವಳನ್ನು ಬಿಟ್ಟು ಕೊಟ್ಟು ಹೋಗಲಿಕ್ಕೆ ನಾನೇನು ನಪಂಸಕನಲ್ಲ. ಶಕ್ತಿ ನನ್ನೊಂದಿಗೆ ವೈರತ್ವ ಸಾಧಿಸುವುದು ತರವಲ್ಲ. ಕರಿನಾಗರ ಮಿಡಿ ನಾಗರ ಜಾತಿಗೆ ಅಂಟಿಕೊಂಡಿರುವನು ಈ ನಾಗರಾಜ. ನಾನು ಮನಸ್ಸು ಮಾಡಿದರೆ ನಿನ್ನನ್ನು 101ನೇ ಕೊಲೆ ಪಾಶದಲ್ಲಿ ಮೀಸಲಿಡಬೇಕಾಗುತ್ತದೆ. ಜೋಕೆ ಕರಿನಾಗರ ಮಿಡಿನಾಗರ ಏನಾಗ ನಿನ್ನ ಕರಿನಾಗರ ಮಿಡಿನಾಗರ ಸರ್ಪಕ್ಕೆ ನಾನೊಬ್ಬ ಪುಂಗಿ ಊದಿ ಆಟ ಆಡಿಸುವ ಬಾಡಿಗಳನ್ನು ತಿಳಿದು ಏನಾಗ ಲೇ ಶಕ್ತಿ, ಇವನು ಯಾವುದೋ ಕೆಟ್ಟ ವಿಷ ಸರ್ಪವಲ್ಲ. ಹಾವು ಆಟ ಆಡಿಸಲಿಕ್ಕೆ ಇವನು ಬರೀ ಹಾವಲ್ಲ, ನಾಗರ ಹಾವು. ನನ್ನೊಂದಿಗೆ ಮಾತಿಗೆ ಮಾತು ಬೆಳೆಸಿ ನಿನ್ನ ವಂಶದ ಕುಡಿ ಕತ್ತರಿಸಿಕೊಳ್ಳಬೇಡ ಶಕ್ತಿ. ನಿಮ್ಮಂತ ಸಮಾಜ ದ್ರೋಹಿ ತಲೆ ಹಿಡುಕರ ಜೊತೆ ಹೋರಾಡಿ ಮಾಡಿದರೆ ಸಿಗಬಹುದು.